ಹೇಳ್ತಾ ಇದೀಯ ಅಮ್ಮು? ನೋಡು, ಹಠ ಇರ್ಬೇಕು ಕಣೆ, ಆದ್ರೆ ಅದು ಸಾಯಿಸೋ ಮಟ್ಟಕ್ಕೆ ಇರಬಾರ್ದು. ಆದ್ರೆ ನಾನು ಜೀವಂತ ಶವ ಆಗಿರೋದು ನಿಮಗ್ ಕಾಣಿಸ್ತಾ ಇಲ್ವಾ? ತಾರಕನ್ನ ಮದ್ವೆ ಆಗಿ ಅವನ್ ಜೊತೆ ಸುಂದರವಾದ ಜೀವನನ ಕಟ್ಕೋಬೇಕು ಅನ್ನೋ ಆಸೆಗಳು ಕೊಳ್ಳೆ ಇಡ್ಲಲ್ಲ, ಅವಳನ್ನ ನಾನ್ ಸುಮ್ನೆ ಬಿಡ್ಬೇಕಾ? ನನ್ನ ಚಪ್ಪಲಿ ಧೂಳಿಗೂ ಸಮ ಇಲ್ಲ ಅವಳು. ಇವತ್ತು ಅವನ ಜೊತೆ ಸಂಸಾರ ಮಾಡೋದನ್ನ ನಾನು ಹೇಗ್ ನೋಡ್ಲಿ? ಹೇಗ್ ಬದುಕೋ ಬದ್ಲು ನಾನ್ ಸಾಯೋದೇ ಒಳ್ಳೇದಲ್ವಾ? ಮಗಳೇ, ಸಾಯೋ ಮಾತೆಲ್ಲ ಆಡ್ಬೇಡ. ನೀನ್ ಬದುಕಬೇಕು. ನೀನು ಬದುಕಿ ಚೆನ್ನಾಗಿ ಬಾಳ್ಬೇಕು. ಅವನು ಮುಂದೆ ನೀನು ಚೆನ್ನಾಗಿ ಬದುಕಿ ತೋರಿಸ್ಬೇಕು. ನಾನ್ ಚೆನ್ನಾಗಿ ಬಾಳಿ ಬದುಕಬೇಕು ಅಂದ್ರೆ ಅವಳ ಜೀವನ ಅಂತ್ಯ ಆಗ್ಬೇಕು. ಅವಳ ಸಮಾಧಿ ಮೇಲೆ ನಾನು ತಾರಕ್ ಕೈ ಹಿಡಿಬೇಕು. ಆಗ್ಲೇ ಕುದಿತಾ ಇರೋ ನನ್ನ ರಕ್ತ ತಣ್ಣಗಾಗೋದು. ಸರಿಮ್ಮ, ನಿನ್ನ ಅಪ್ಪನಾಗಿ ಈ ಮಾತನ್ನ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ನೀನ್ ಹೇಳಿದ್ದನ್ನ ನೆರವೇರಿಸ್ತೇನೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನ್ನನ್ನ ದೂರ ಕಳ್ಸೋಕ ನಾನು ಇಲ್ಲಿ ಕರ್ಕೊಂಬಂದಿತ್ತು.